ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ತಾ ಇದೆಯಾ ಧರ್ಮಸ್ಥಳ ಫೈಲ್ಸ್ ಸಿನಿಮಾ ಜೊತೆಗೆ ವೆಬ್ ಸೀರೀಸ್ ಕೂಡ ಬರ್ತಾ ಇದೆ. ಹೆಣಹುತ ಪ್ರಕರಣದಲ್ಲಿ ಧರ್ಮಸ್ಥಳ ಹೆಸರು ಮಾಡಿತು. ಪ್ಯಾನ್ ಇಂಡಿಯಾ ಸಿನಿಮಾ ಆಗುತ್ತಾ ಇದೆ ಧರ್ಮಸ್ಥಳ ಫೈಲ್ಸ್ ಸಿನಿಮಾ ಜೊತೆಗೆ ವೆಬ್ ಸೀರೀಸ್ ಕೂಡ ಬರ್ತಾ ಇದೆಯಾ? ಫಿಲಂ ಚೇಂಬರ್ನಲ್ಲಿ ಟೈಟಲ್ ರಿಜಿಸ್ಟರ್ ಮಾಡಿಸಿದ ನಿರ್ಮಾಪಕ ಎ ಗಣೇಶ್, ಫಿಲಂ ಚೇಂಬರ್ ಟೈಟಲ್ ಕಮಿಟಿಯಿಂದಲೂ ಅನುಮತಿ ಪಡೆದ ಚಿತ್ರತಂಡ. ಮಲಯಾಳಿ ನಿರ್ದೇಶಕ ವಿಕೆ ಪ್ರಕಾಶ್ ನಿರ್ದೇಶನದಲ್ಲಿ ಧರ್ಮಸ್ಥಳ ಫೈಲ್ಸ್, ಶಿವಣ್ಣ ಅಭಿನಯದ ಶ್ರೀರಾಮ್ ಸಿನಿಮಾದ ನಿರ್ದೇಶಕರಿಂದ ಕಥೆ ಸಿದ್ಧತೆ. ವಿಕೆ ಪ್ರಕಾಶ್ ಜೊತೆಗೆ ಎಂಎಸ್ ರಮೇಶ್ ಕಥೆ ಚಿತ್ರಕಥೆ ತಯಾರಿ. ಓಂ ಶ್ರೀ ಚಾಮುಂಡೇಶ್ವರಿ ಪ್ರೊಡಕ್ಷನ್ ಅಡಿಯಲ್ಲಿ ಸಿನಿಮಾ ನಿರ್ಮಾಣ. ಕೇರಳ ಫೈಲ್ಸ್, ಕಾಶ್ಮೀರಿ ಫೈಲ್ಸ್ ಸಿನಿಮಾ ಮಾದರಿಯಲ್ಲಿ ಧರ್ಮಸ್ಥಳ ಫೈಲ್ಸ್. ಧರ್ಮಸ್ಥಳ ಫೈಲ್ಸ್ ಸಿನಿಮಾ ಬರುತ್ತೆ ಮುಂದಕ್ಕೆ, ಕನ್ನಡ ಚಿತ್ರರಂಗದಲ್ಲಿ ಅದೊಂದು ಎಂಟ್ರಿ ಕೊಡುತ್ತೆ. ಧರ್ಮಸ್ಥಳ ಫೈಲ್ಸ್ ಅಂದ ತಕ್ಷಣ ಬೇರೆ ಯಾವ ನೆನಪುಗಳಾಗೋದು ಬೇಡ. ಧರ್ಮಸ್ಥಳ ಹೆಣಹುತ ಪ್ರಕರಣ ಮಾತ್ರ. ಅದನ್ನು ಹೊರತುಪಡಿಸಿ ಒಂದು ಕೇಂದ್ರದ ಮೇಲೆ ಟಾರ್ಗೆಟ್ ಮಾಡುವಂತಹದ್ದು, ತಮ್ಮ ಗ್ರಹಿಕೆಗೆ ಬೇಕಾದಂತಹ ಕ್ಷೇತ್ರವನ್ನು ಗುರಿಯಾಗಿಸುವಂತಹದ್ದು, ಅದು ಈ ಧರ್ಮಸ್ಥಳ ಫೈಲ್ಸ್ನಲ್ಲಿ ಒಳಪಡಬಾರ್ದು. ಶ್ರದ್ಧಾ ಕೇಂದ್ರದ ವಿರುದ್ಧವಾದ ಯಾವುದೇ ತರಹದ ಕಲ್ಪನೆಯೂ ಕೂಡ ಈ ಧರ್ಮಸ್ಥಳ ಫೈಲ್ಸ್ನಲ್ಲಿ ಆವರಿಸಿಕೊಳ್ಳಬಾರದು. ಅದು ಸರಿ ಕೂಡ ಅಲ್ಲ. ಫಿಲಂ ಚೇಂಬರ್ನಲ್ಲಿ ಈ ತರಹದೊಂದು ಟೈಟಲ್ ರಿಜಿಸ್ಟರ್ ಮಾಡಿಕೊಳ್ಳಲಾಗಿದೆ. ಹೆಣಹುತ ಪ್ರಕರಣ ಮುನ್ನೆಲೆಗೆ ಬಂದಂತಹ ನಂತರ ಆ ಒಂದು ಧರ್ಮಸ್ಥಳ ಫೈಲ್ಸ್ ಸ್ವಲ್ಪ ಟ್ರೆಂಡ್ ಆಗಿತ್ತು. ಆ ಹೆಸರನ್ನು ಬಳಸಿಕೊಂಡು ಸ್ವಲ್ಪ ಸಿನಿಮಾ ಹಿಟ್ ಆಗುವ ಸಾಧ್ಯತೆಗಳಿದೆ ಅನ್ನೋದನ್ನು ಅರಿತು ಈ ತರಹದೊಂದು ನಿರ್ಧಾರಕ್ಕೆ ಬರಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.